ಸ್ಟಾಪ್ ಸ್ಕ್ರೋಲಿಂಗ್ ದ ವಿಡಿಯೋ. ಆ್ಯಕ್ಚುಲಿ ಇಟ್ಸ್ ಆಲ್ರೆಡಿ ನೈಟ್, ಓಕೆನಾ? 11:30 ಇವಾಗ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಬಿಕಾಸ್ ನಾನು ಈ ವಿಡಿಯೋನ 3-4 ಮಂತ್ಸಿಂದ ಮಾಡಬೇಕು ಅಂತ ಅಂದ್ಕೊಂಡು ನನ್ನ ಕೈಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನಂತ ಹೇಳಿದ್ರೆ, ನಮಗೆ ಗೊತ್ತಿರುತ್ತೆ ನಾವು ಲೈಫಲ್ಲಿ ಏನು ಮಾಡಬೇಕು ಅಂತ ಹೇಳಿ, ಏನು ಮಾಡಿದ್ರೆ ನಮಗೆ ನಾವಿರೋ ಸಿಚುವೇಶನಿಂದ ಆಚೆ ಬರ್ತೀವಿ ಅಂತ ಹೇಳಿ. ಬಟ್ ಸ್ಟಿಲ್ ನಾವು ಅದನ್ನು ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ನಮ್ಮ ಮೇಲೆ ಬರೋ ಕೋಪ ಇದೆಯಲ್ಲ, ಅದು ತುಂಬ ಕೆಟ್ಟದಾಗಿ ಕೋಪ ಬರುತ್ತೆ. ಸೊ ಐ ಮೀನ್ ದ ಸೇಮ್ ಸಿಚುವೇಶನ್, ಓಕೆನಾ? ಇನ್ನು ಕರೆಕ್ಟಾಗಿ 2 ಮಂತ್ಸ್ ಇದೆ. ಅಂದರೆ ಜುಲೈ 20ಗೆ ನಾನು 25 ಇಯರ್ಗೆ ಕಾಲಿಡ್ತೀನಿ. ಸೊ ಅದ್ರ ಒಳಗಡೆ ನನಗೆ ನಾನೇ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಹಾಕೊತಿದ್ದೀನಿ. ಇದಕ್ಕೆ ಟಿಕ್ ಮಾರ್ಕ್ ಅಟ್ ಎನಿ ಕಾಸ್ಟ್ ಬರಲೇಬೇಕು ಅಂತ ಹೇಳಿ, ಓಕೆನಾ? ಬಟ್ ಏನಂತ ಹೇಳಿದ್ರೆ, ನಾನು ಫಿನಾನ್ಸಲ್ಲಿ ಇಷ್ಟು ಲಕ್ಷ ದುಡಿಬೇಕು ಅಥವಾ ತುಂಬ ಜಾಸ್ತಿ ದುಡಿಯೋರಿದ್ರೆ ಇಷ್ಟು ಕೋಟಿ ದುಡಿಬೇಕು ಅಂತ ಅನ್ಕೊಂಡಿರ್ತೀರ ಅಲ್ವಾ? ಅಥವಾ ಇನ್ನ ಕೆಲವರು ಇರ್ತೀರ ಮೇ ಬಿ ನಂತರ ಹೆಲ್ತ್ ವಿಷಯದಲ್ಲಿ ಅಂತ ಬಂದಾಗ ನಾನು ಇಷ್ಟು 1000 ಸ್ಟೆಪ್ಸ್ನ ನಡಿಬೇಕು, ಇಷ್ಟು ಪ್ರೋಟೀನ್ ಇಂಟೇಕ್ ಮಾಡಬೇಕು, ಇಷ್ಟು kg ವೆಯ್ಟ್ನ ರಿಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ. ಅದನ್ನ ಮಾಡೋವರೆಗೂ ನಮಗೆ ಸಮಾಧಾನ ಇರೋದಿಲ್ಲ. ಲೈಫಲ್ಲಿ ನಾವು ಏನೇನು ಮಾಡಬೇಕು ಅಂತ ಅನ್ಕೊಂತಿದೀವಲ್ಲ, ಆಕ್ಚುಲಿ ದ ವೇ ಇಟ್ ಸೆಲ್ಫ್ ಇಟ್ಸ್ ರಾಂಗ್, ಓಕೆನಾ? ಎಂತಕ್ಕೆ ಅಂತ ಹೇಳಿದ್ರೆ, ಈಗ ನಾನು ಎಕ್ಸಾಂಪಲ್ ಆಗಿ, ದುಡ್ಡು ಯಾರಿಗೆ ಬೇಡ ಇಲ್ಲಿ? ದುಡ್ಡು ಎಲ್ರಿಗೂ ಬೇಕು. ಬಟ್ ಏನಂತ ಹೇಳಿದ್ರೆ, ನಾನು ಬರೀ ದುಡ್ಡನ್ನೇ ಹುಡ್ಕೊಂಡು ಹೋಗ್ತಿದ್ರೆ ಈ ಕಡೆ ನಾನು ಹೆಲ್ತ್ ಹಾಳು ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನನಗೆ ರಿಯಲೈಸ್ ಆಗಿದೆ ಏನಂತ ಹೇಳಿದ್ರೆ, ಲೈಫ್ ಅಂತ ಹೇಳಿದ್ರೆ ಎಲ್ಲಾ ಕಡೆಯಿಂದನೂ ಸಕ್ಸಸ್ ಬೇಕು. ಅಂದ್ರೆ ಎಲ್ಲಾ ಬಾಕ್ಸ್ ಕೂಡ ಫಿಲ್ ಆಗಬೇಕು. ಮೇನ್ ಆಗಿ ಬರೋದು 4 ಪಿಲ್ಲರ್, ಓಕೆನಾ? ಒಂದು ಹೆಲ್ತು, ಒಂದು ರಿಲೇಶನ್ಶಿಪ್ಪು, ಒಂದು ಕರಿಯರು, ಒಂದು ಫಿನಾನ್ಸ್. ಸೊ ನೀವೇನು ಮಾಡಿ ಅಂತ ಹೇಳಿದ್ರೆ, ಒಂದು ಪೇಪರ್ ತಗೊಳ್ಳಿ. ಅಂಟಿಲ್ ಅನ್ಲೆಸ್ ನಮಗೆ ಎಲ್ಲಿವರೆಗೂ ಸಕ್ಸಸ್ ಅಂತ ಅನ್ಸಲ್ಲ ಅಂದರೆ ನಾವು ಈ 4 ಬಾಕ್ಸ್ ಏನಿದೆ ಅಲ್ಲ, ಅದೆಲ್ಲದಕ್ಕೂ ಟಿಕ್ ಮಾರ್ಕ್ ಬರಬೇಕು, ಓಕೆನಾ? ಸೊ ನಾನು ಬರ್ಕೊಂಡಿದ್ದೀನಿ ನನ್ನ ಪ್ರಕಾರ ಲೈಫಲ್ಲಿ ಸಕ್ಸಸ್ ಅಂದರೆ ಏನು ಅಂತ. ಅಂದರೆ 2026ಅಲ್ಲಿ ಇದೆಲ್ಲ ಆದರೆ ಓಕೆ, ನಾನು ಏನೋ ಒಂದು ಗುಡ್ಡೆ ಆಗದೆ ಅಂತ ಅರ್ಥ ಅಂತ, ಓಕೆನಾ? ನೀವು ಇವತ್ತಿಗೆ ಇದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ದಿನ ಬರ್ತೀನಿ, ನಾನೇನು ಹೊಸ್ದಾಗಿ ಕಲಿತೆ ಅಂತ ನಿಮಗೆ ಹೇಳ್ತೀನಿ, ಓಕೆನಾ? ಅಲ್ಲಿವರೆಗೂ ಏನು ಮಾಡ್ತೀರಾ? ನನ್ನ ಫಾಲೋ ಮಾಡಿರಿ, ಓಕೆನಾ?